ಸೊ ಇವತ್ತಿನ ಎಕ್ಸಾಮ್ ಅಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಮಾತಾಡೋಣ. ನಂಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅಂದ್ರೆ ಇವ್ರ ಎಕ್ಸಾಮ್ ಯಾವ ತರ ಕೊಟ್ಟಿದ್ರು ಅಂದ್ರೆ ಫುಲ್ ಇಲ್ಲಿ ಎಕ್ಸಾಮ್ ಪೇಪರ್ ನ ಯಾವ ತರ ಕ್ವಶನ್ ಪೇಪರ್ ನ ಕೊಟ್ಟಿದ್ರು ಅಂದ್ರೆ ಫುಲ್ ಡಿಕ್ಷನರಿ ತರ ಇತ್ತು. ಆಲ್ಮೋಸ್ಟ್ ಒಂದು 64 ಪೇಜಸ್ ಏನೋ ಇದೆ. ಓಕೆನಾ. UPSC ನೋಡಿದ್ರೆ 54 ಪೇಜಸ್ ಏನೋ ಇದೆ. ಇಲ್ಲ ಅದಕ್ಕಿಂತ ಟಫ್ನೆಸ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್. ನಾವು ಕ್ವಶನ್ ಪೇಪರ್ ನೇ ಓದ್ಬೇಕು ಇಲ್ಲ ಆನ್ಸರ್ ಪೇಪರ್ ನೇ ಓದ್ಬೇಕು ಏನು ಗೊತ್ತಾಗ್ತಿಲ್ಲ. ನಾನು ನೋಡ್ದಂಗೆ ಫುಲ್ ಏನಪ್ಪಾ ಅಂದ್ರೆ ನಾವು ಕ್ವಶನ್ ಪೇಪರ್ ಓದೋಷ್ಟ್ರೊಳಗಡೆ ಆಲ್ಮೋಸ್ಟ್ ಟೈಮ್ ಎಲ್ಲ ಫುಲ್ ಮಿಸ್ ಆಗ್ತಾ ಹೋಗ್ಬಿಡ್ತು. ಅದಕ್ಕೋಸ್ಕರ ಕಟ್ ಆಫ್ ಈ ಸಲ ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ. ಎಲ್ಲ ಹುಡುಗರು ಏನ್ ಹೇಳ್ತಿದಾರೆ ಅಂದ್ರೆ ನಮ್ಗೆ ಟೈಮ್ ಸಾಕಾಗ್ಲಿಲ್ಲ ಅಂತ ಎಲ್ಲ ಹುಡುಗರು ಹೇಳ್ತಿರೋದ್ರಿಂದ ಅಂದ್ರೆ ಆಲ್ಮೋಸ್ಟ್ ಒಂದು 60-65ಗೆ ನಿಂತ್ಕೊಬಹುದು ಅಂತ ನನ್ನ ಅನಿಸಿಕೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ತಜ್ಞರು ಕೂಡ ಅದನ್ನೇ ಹೇಳ್ತಿರೋದು 65ಗೆ ನಿಂತ್ಕೊಬಹುದು ಅಂತ. ಬಂದು ಈ ಸಲ ಫುಲ್ ಟಫ್ ಇತ್ತು ಅಂತ ಎಲ್ಲ ಮಾತಾಡ್ತಿದ್ರೆ ಬರೆಯೋರು ಬರ್ದಿದ್ದಾರೆ 80 ಬರುತ್ತೆ 90 ಬರುತ್ತೆ ಅಂತ ಹೇಳೋರು ಹೇಳಿದ್ದಾರೆ. ಬಟ್ ಸ್ವಲ್ಪ ಓದಿರೋ ಹುಡುಗರು ಕೂಡ ನಂದು 65 ಬರ್ತಿದೆ ಆಲ್ಮೋಸ್ಟ್ ನಂದು ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವ್ರ ಹತ್ರ ಮಾಡಕ್ ಹೋಗ್ಬೇಡಿ. 60-65 ಬಂದ್ರು ನಿಮ್ದು ಸೇಫ್ ಜೋನ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ KA ಕ್ವಶನ್ ಪೇಪರ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಫುಲ್ ಇವರು ನೋಡ್ತಿರ್ಬೋದು. ಫುಲ್ 64 ಪೇಜಸ್ ನಮ್ಗೆ ಇದ್ ಮಾಡ್ಬಿಟ್ಟಿದ್ದಾರೆ. 64 ಪೇಜಸ್ ನಾವು ಓದ್ಕೊಂಡೇ ಕುತ್ಕೊಬೇಕು ಇಲ್ಲ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದ್ ಕ್ವಶನ್ ಓದೋದಕ್ಕೇನೆ ಮಿನಿಮಮ್ ಒಂದ್ 20 ಸೆಕೆಂಡ್ ಟೈಮ್ ತಗೊಳ್ತದೆ. ಅದು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿರೋ ಕ್ವಶನ್ ಗೆ ಆನ್ಸರ್ ಯಾವ್ದು ಅಂತ ನಾವು ಟಿಕ್ ಹಾಕೋಷ್ಟೊತ್ತಿಗೆನೆ 1.5 ನಿಮಿಷ ಎಗ್ರೋಗ್ಬಿಡುತ್ತೆ. 2 ನಿಮಿಷನೇ ಅಂತ ಅನ್ಕೊಳ್ಳಿ. ಇನ್ನ ನಾವು ಯಾವ ತರ ಮಾಡೋಣ ಹೇಳಿ. ನಾನು ಎಕ್ಸಾಮ್ ಬರ್ದಿದ್ದೆ ಬಹಳಷ್ಟು ಬರ್ದಿದ್ದೆ ಅಂದ್ರೆ SSC ಅದೆಲ್ಲ ಬರ್ದಿದ್ದೆ. ಅದೆಲ್ಲ ಕಂಪ್ಯೂಟರ್ ಸಿಸ್ಟಮ್ ವರ್ಕ್. ಬಟ್ ಇದೆಯಲ್ಲ ನಾನು ಒಂದ್ 2-3 ಎಕ್ಸಾಮ್ ಬರ್ದಿದ್ದೀನಿ ಈ ತರದ್ದು. ಬಟ್ ಅವ್ರು ಏನಪ್ಪಾ ಕೊಟ್ಟಿರಂದ್ರೆ ಒಂದ್ 30 ಪೇಜಸ್ ಅಲ್ಲಿ ಎಲ್ಲ ಮುಗಿತಾ ಬರ್ತಿತ್ತು. ಬಟ್ ಇದೇನ್ ಕೊಟ್ಟಿದ್ದಾರೆ ಅಂದ್ರೆ 64 ಪೇಜಸ್ ಕೊಟ್ಟಿದ್ದಾರೆ. 64 ಪೇಜಸ್ ನ ಓದ್ಕೊಂಡೇ ಕೂತ್ಕೊಬೇಕು ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಕಟ್ ಆಫ್ ಬಂದ್ಬಿಟ್ಟು ನಿಮ್ಗೆ 60-65ಗೆ ನಿಂತ್ಕೊಳ್ಳೋ ಚಾನ್ಸಸ್ ಬಹಳ ಇರುತ್ತೆ. ಏಕೆಂದ್ರೆ ಎಲ್ಲಾ ಹುಡುಗರಿಗೂ ಟೈಮ್ ಸಾಕಾಗ್ತಿರಲ್ಲ. ಅಂದ್ರೆ ಚೆನ್ನಾಗಿ ಬರ್ದಿರೋರು ಬರ್ದಿರ್ತಾರೆ. ಬಟ್ ಚೆನ್ನಾಗಿ ಆಗಿಲ್ಲ ಅಂತ ಸುಮಾರು ಜನ ಹೇಳ್ತಿರೋದ್ರಿಂದ ತಜ್ಞರ ಪ್ರಕಾರ 60-65ಗೆ ನಮ್ದು ಕಟ್ ಆಫ್ ನಿಂತ್ಕೊಬಹುದು ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಗೆ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. 60ಗೆ ನಿಂತ್ಕೊಬಹುದು. ಮೋಸ್ಟ್ಲಿ 60ಗೆ ನಿಂತ್ಕೊಳ್ಳುತ್ತೆ. ಸೊ ಎಲ್ಲಾ ಫಿಸಿಕಲ್ ಗೆ ಟೆಸ್ಟ್ ಆಗಿ ಮತ್ತೆ ಇದು ಬಿಟ್ರೆ ಇದು ಹೋದ್ರೆ ಬಹಳ ಬೇಜಾರ್ ಮಾಡ್ಕೊಬೇಕು ಅಂತ ಏನಿಲ್ಲ. ನಮಗೋಸ್ಕರ CRDR ಬರ್ತಿದೆ ಮತ್ತೆ KSRP ಬರ್ತಿದೆ ಮತ್ತೆ ವಿಲೇಜ್ ಅಕೌಂಟೆಂಟ್ ಬಹಳ ಬರ್ತಿದೆ. ನೋಡೋಣ ಅದ್ರಲ್ಲಾರೆ ಕ್ರಾಕ್ ಮಾಡ್ಕೊಳ್ಳೋಣ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಏನು ನಮ್ಗೆ ಗೊತ್ತಾಗದೆ ಅಂದ್ರೆ ಫುಲ್ ಕ್ವಶನ್ ಗೆ ಯಾವ ತರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅವರು ಹೊಂದಿಸಿ ಬರೆಯಿರಿ. ಆ ಕ್ವಶನ್ ಆನ್ಸರ್ ಯಾವ್ದು ಅಂತ ಗೆಸ್ ಮಾಡೋದಕ್ಕೆ ಬಹಳ ಟೈಮ್ ಹಿಡಿದ್ಬಿಡ್ತಲ್ಲ. ಅದಕ್ಕೆ ಸ್ವಲ್ಪ ನಮ್ದು ಸ್ವಲ್ಪ ಈ ಕಡೆ ಆಯ್ತು. ಮತ್ತೆ ಮೆಂಟಲ್ ಎಬಿಲಿಟಿ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ವಶನ್ ನಾವು ಅಟೆಂಡ್ ಮಾಡಿ ಅದ್ರ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದಕ್ಕೆ 2 ನಿಮಿಷ ಆಗುತ್ತೆ. ಆ ತರ ಕೊಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ. ಮತ್ತೆ ಹೊಂದಿಸಿ ಬರೆಯಿರಿ ಆದ್ಮೇಲೆ ಒಂದ್ ಕ್ವಶನ್ ಗೆ 4 ಆಪ್ಷನ್. A ಮಾತ್ರ ಸರಿ B ತಪ್ಪಾಗಿದೆ. ಅದು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ ಎಕ್ಸಾಮ್ ನ ಇಟ್ಟಿದ್ದಾರೆ ಈ ಸಲ ಅಂತ ನನ್ನ ಅಭಿಪ್ರಾಯ. ಸೊ ನಮ್ಮೂರಲ್ಲಿ ಏನಂತಿದ್ರು ಅಂದ್ರೆ ನಾನು 70 ತೆಗೆದು ಬಿಡಿವ್ನಿ ಕ್ವಶನ್ ಎಲ್ಲ ಈಜಿ ಇದೆಯಲ್ವ ಅಂತ ಸುಮ್ನೆ ಹೇಳ್ತಿದ್ದಾರೆ. ಅವ್ರಿಗೇನ್ ಗೊತ್ತು, ಅಲ್ಲಿ ಹೋಗಿ ಎಕ್ಸಾಮ್ ಬರ್ದಿರೋರ್ಗೆ ಗೊತ್ತಾಗುತ್ತೆ ಯಾವ ತರ ಫೀಲಿಂಗ್ ಇತ್ತು ಅಂತ. ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಕುತ್ಕೊಂಡಾಗ್ಲೇನೆ 1 ಅವರ್ ನಮ್ಮನ್ನ ವೇಟ್ ಮಾಡ್ಸಿದ್ರು. ಬಿಸ್ಲಲ್ಲೇ ನಿಂತ್ಕೊಂಡು ನಾವು ಅಲ್ಲಿ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಂದ್ರೆ ಬಹಳ ಇದೆ. ಮತ್ತೆ ಇಲ್ಲಿ 1.5 ಗಂಟೆ ಸಾಲಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅವ್ರು ಕೊಡೋದು 10:30ಗಾದ್ರೂ ನಾವು ಫಿಲ್ ಮಾಡೋದಕ್ಕೆ ಮಿನಿಮಮ್ 5 ನಿಮಿಷ ತಗೊಳ್ತದೆ. ಅವ್ರು ಕೊಟ್ಟಿ ಮತ್ತೆ ಅವ್ರು ಕ್ವಶನ್ ಪೇಪರ್ ನ ಕೊಟ್ಟಿ ಮತ್ತೆ ಇದ್ ಮಾಡೋಷ್ಟೊತ್ತಿಗೆ ನಮ್ದೆಲ್ಲ ಫಿಲ್ ನ ಮಾಡ್ಬೇಕು. ಅದಕ್ಕೆ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ನಾವು 2 ಸಲ ನೋಡಿ ಚೆಕ್ ಮಾಡ್ಕೊಬೇಕಲ್ಲ. ಏನಾದ್ರು ಒಂಚೂರು ತಪ್ಪಾದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 2 ಸಲ ನೋಡೋದ್ರಿಂದ ಅದಕ್ಕೂ 5 ನಿಮಿಷ ನಮ್ದು ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಅವ್ರು ಕ್ವಶನ್ ಪೇಪರ್ ಕೊಡೋದನ್ನ ತಡ ಮಾಡ್ತಾರೆ ಒಂದ್ 2-3 ನಿಮಿಷ. ಅದಕ್ಕೆ 10 ನಿಮಿಷ ಹೋಗ್ಬಿಡುತ್ತೆ. ನಾವು ಇನ್ನೇನಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದು ಹೇಳಿ. ಸಿಗೋ 1 ಅವರ್ 20 ಮಿನಿಟ್ಸ್ ಅಲ್ಲಿ ಏನು ಅಟೆಂಡ್ ಮಾಡಕ್ ಆಗಲ್ಲ. ಒಂದ್ ಕ್ವಶನ್ ಸ್ವಲ್ಪ ಲಾಂಗ್ ಆಗಿರೋ ಆನ್ಸರ್ ನ ಕೊಟ್ಟಿರ್ತಾರೆ, ಲಾಂಗ್ ಆಗಿರೋ ಕ್ವಶನ್ ಕೊಟ್ಟಿರ್ತಾರೆ. ಇವೆಲ್ಲ ಓದ್ಬಿಟ್ಟು ನಾವು ಅಬ್ಸರ್ವ್ ಮಾಡಿ ಬರೆಯಕ್ಕಾಗುತ್ತೆ ಹೇಳಿ. ಏನು ಮಾಡಕ್ಕಾಗಲ್ಲ. ಯಾರ್ಯಾರು ಓದಿದ್ದಾರೆ ಚೆನ್ನಾಗಿ ಇದ್ರಲ್ಲಿ ಸ್ಕೋರ್ ಆಗಲ್ಲ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಯಾರು ಇಲ್ಲಿ ಸ್ಕೋರ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ಬಹಳ ಬೇಜಾರ್ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನ CRDR ಇದೆ, KSRP ಇದೆ, ವಿಲೇಜ್ ಅಕೌಂಟೆಂಟ್ ಇದೆ. ಇನ್ನ ಬಹಳ ವೇಕೆನ್ಸಿ ಬರೋದಿದೆ. ಇದಕ್ಕೆ ಮಾತ್ರ ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ. ಬೇಜಾರಾಗುತ್ತೆ ಇಷ್ಟೊಂದು ಓದಿದ್ರು ಕೂಡ ಈ ತರ ಬರೆಯಕ್ಕಾಗಿಲ್ವಲ್ಲ ಎಕ್ಸಾಮ್ ಟೈಮ್ ಇದ್ದಿಲ್ಲ ಅಂತ. ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ ಯಾವ ತರ ಪಾಠ ಕಲ್ತ್ಕೊಂಡು ಮುಂದಕ್ಕೆ ಹೋಗೋದನ್ನ ಕಲಿಬೇಕಾಗಿರುತ್ತೆ. ಸೊ
ಸೊ ಈ ಎಕ್ಸಾಮ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಅವರು ಸ್ವಲ್ಪ ಟೈಮ್ ಕೂಡ ಸಾಲ್ತಿರ್ಲಿಲ್ಲ. ಈಗ ಒಂದು ಕ್ವಶನ್ ಗೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಬಹಳ ಪ್ಲಾನ್ ಮಾಡಿ ಇದ್ ಮಾಡಿದ್ದಾರೆ. ಹೊಂದಿಸಿ ಬರೆಯಲಿ ಕೊಟ್ಟಿದ್ದಾರೆ, ಹೇಳಿಕೆ ಯಾವ್ದು ತಪ್ಪಾಗಿದೆ, ಹೇಳಿಕೆ ಯಾವ್ದು ಸರಿಯಾಗಿದೆ, ಅದನ್ನ ಸ್ವಲ್ಪ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಒಂದು ಕ್ವಶನ್ ಆಲ್ಮೋಸ್ಟ್ ಯಾವ ತರ ಇರಬೇಕು, ಒಂದ್ ವಾಕ್ಯ ಎರಡ್ ವಾಕ್ಯದಲ್ಲಿ ಇರಬೇಕು. ಬಟ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈಗ 3 ಪೇಜ್ ಅಂದ್ರೆ 3 ಕ್ವಶನ್ ಇವರು ಒಂದ್ ಪೇಜ್ ಅಲ್ಲಿ ತುಂಬಿಸಿಟ್ಟಿದ್ದಾರೆ. ಆ ಕ್ವಶನ್ ಓದೋದಕ್ಕೆ ಬಹಳ ಟೈಮ್ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಏನಾಗ್ತಿದೆ ಅಂದ್ರೆ ಸ್ವಲ್ಪ CRTR ಗೆ ಎಲ್ಲ ಒತ್ತು ಕೊಡ್ತಿದ್ದಾರೆ. ಇಲ್ಲಿ ಸ್ಕೋರ್ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ. ಚೆನ್ನಾಗಿ ಯಾರು ಓದ್ಕೊಂಡ್ ಬಂದಿದ್ರು ಅವ್ರಿಗೂ ಕೂಡ ಈ ಸಲ ಸ್ಕೋರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ. CRTR ಇದೆ, ಮತ್ತೆ KSRP ಇದೆ, ಟೈಮ್ ಕೂಡ ಇಲ್ಲ ಇನ್ನ. ಎಲ್ಲ ಇದಕ್ಕೆ ಪ್ರಿಪರೇಷನ್ ಆಗಿದ್ರು. ಬಟ್ ಇಲ್ಲಿ ಸ್ವಲ್ಪ ಎಡವಟ್ಟಾಗಿರೋದ್ರಿಂದ ಅಂದ್ರೆ ಟೈಮ್ ಇಶ್ಯೂ. ಎಲ್ಲ ಹೇಳ್ತಿದ್ದಾರೆ ನಮ್ಗೆ ಟೈಮ್ ಸಾಲಿಲ್ಲ ಅಂತ. ನಂದು ಬಂದು D2 ಇದೆ. D2 ಅಲ್ಲಿ ಫುಲ್ ಸ್ಟಾರ್ಟಿಂಗ್ ಏನೇ ನಿಮ್ಗೆ D2 ಇರೋರ್ಗೆ ಮಾತ್ರ ಗೊತ್ತಿರುತ್ತೆ ಇದು. ಸ್ಟಾರ್ಟಿಂಗ್ ಏನೇ ಮೆಂಟಲ್ ಎಬಿಲಿಟಿನ ಕೊಟ್ಬಿಟ್ಟಿದ್ದಾರೆ. ನಮ್ಗಂತೂ ತಲೆ ಕೆಟ್ಟೋಗ್ಬಿಡ್ತು. ಒಂದು ಕ್ವಶನ್ ನ ಓದೋದಿಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮೆಂಟಲ್ ಎಬಿಲಿಟಿಲೇ 15 ನಿಮಿಷ ಎಗ್ರೋಯ್ತು. 15-20 ನಿಮಿಷ ಎಗ್ರೋಯ್ತು ಮತ್ತೆ ಅಲ್ಲಿ. 11 ಕಾಲ್ಗೆನೆ ಬರೀ 25 ಕ್ವಶನ್ ಅಟೆಂಡ್ ಮಾಡಿದ್ದು ನಾನು. ನೋಡಿ ಅಲ್ಲೇ ಅರ್ಥ ಮಾಡ್ಕೊಬೇಕು ನೀವು ನಮ್ಗೆ ಟೈಮ್ ಎಷ್ಟು ಇತ್ತು ಅಂತ. ನೋಡೋಣ. ಇನ್ನ CRDR ಇದೆ, ಮತ್ತೆ KSRP ಇದೆ, ಮತ್ತೆ ವಿಲೇಜ್ ಅಕೌಂಟೆಂಟ್ ಇದೆ. ಸ್ವಲ್ಪ ಕಾಂಪಿಟೇಷನ್ ಇನ್ನ ಹೈ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ PC ನಲ್ಲಿ ಚೆನ್ನಾಗಿ ಓದಿರೋರ್ದು ಕೂಡ ಸ್ಕೋರ್ ಆಗಿಲ್ಲ ಅಂತ ಹೇಳ್ತಿರೋದ್ರಿಂದ ಎಲ್ಲ ಕೂಡ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಅಲ್ಲಿ ಕೂಡ ಉತ್ತಮ ಒಂದು ಸ್ಕೋರ್ ನ ಮಾಡೋಣ ಅಂತ ಇದ್ದಾರೆ. ನೋಡೋಣ.